ಎನ್ ಕೃಷ್ಣಮೂರ್ತಿ ರಾವ್ ಅವರು ವ್ಯಾಘ್ರಗೀತೆ ಅಂತ ಒಂದು ಗದ್ಯವನ್ನು ಬರೀತಾರೆ. ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಕೂಡ ಹೊಸ ಹೊಸ ಆಯಾಮಗಳನ್ನು ಹೊಂದಿಕೊಳ್ಳುತ್ತಾ ಬರುತ್ತೆ. ಕಾವ್ಯ ನಾಟಕಗಳ ಬೆಳವಣಿಗೆ ಪ್ರಕಾರ ಹೊಂದಿದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ, ಅದರಲ್ಲೂ ಇಂಗ್ಲಿಷ್ ಹಾಗೂ ಸಾಹಿತ್ಯದ ಸಾಮೀಪ್ಯ, ಭಾವಗೀತೆ, ಜೀವನಾಧಾರಿತ, ಹೀಗೆ ಪ್ರಬಂಧಗಳು, ಅನೇಕ ಪ್ರಕಾರಗಳು ನಾವು ಕಾಣಬಹುದು. ನಾವೆಲ್ಲ ನಮ್ಮ ಬಾಲ್ಯದಲ್ಲಿ ಪುಣ್ಯಕೋಟಿ ಕಥೆಯನ್ನು ಕೇಳಿದ್ದೇವೆ. ಪುಣ್ಯಕೋಟಿ ಕಥೆಯಲ್ಲಿ ಹಸು ಹಾಗೂ ವ್ಯಾಘ್ರಗ ನಡುವೆ ನಡೆದಂತಹ ಒಂದು ಧರ್ಮದ ಒಂದು ಕಥೆಯಾಗಿದೆ. ಅದರ ಮುಂದುವರೆದ ಭಾಗ ಪುಣ್ಯಕೋಟಿ ಕಥೆಯಲ್ಲಿ ಬರುವಂತಹ ಆ ಹುಲಿಯ ಮೊಮ್ಮಗ. ನಾವೆಲ್ಲ ಪುಣ್ಯಕೋಟಿ ಕಥೆಯಲ್ಲಿ ಆ ಹಸುವನ್ನು ತಿನ್ನದೆ ಬೆಟ್ಟದ ಮೇಲಿಂದ ಹುಲಿ ಬಿದ್ದು ಸಾವನ್ನಪ್ಪುತ್ತೆ. ಅದೇ ರೀತಿ ಇಲ್ಲಿನೂ ಕೂಡ ಅದರ ಮೊಮ್ಮಗ ಶಾನುಭೋಗರನ್ನು ಬೆನ್ನತ್ತಿ ಬರಬೇಕಾದ್ರೆ ಶಾನುಭೋಗರನ್ನು ಯಾವ ರೀತಿ ಆ ಹುಲಿ ಅಟ್ಟಹಾಸದಿಂದ ನಡೆದುಕೊಳ್ಳುತ್ತೋ ಅನ್ನೋದು ಈ ಒಂದು ಕಥೆಯಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಕಥಾ ನಾಯಕರಾಗಿ ಶಾನುಭೋಗರು ಇಲ್ಲಿ ಒಬ್ಬ ರಾಜನ ಕೈಯಲ್ಲಿ ವ್ಯವಹಾರಗಳನ್ನು ನೋಡುವಂತಹ ಒಬ್ಬ ವ್ಯವಹಾರ ಲೆಕ್ಕಪತ್ರ ಅಧಿಕಾರಿಯಾಗಿರ್ತಾರೆ. ಲೆಕ್ಕಪತ್ರ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಈ ಕಿರ್ದಿ ಪುಸ್ತಕ ಅವ್ರ ಕೈಯಲ್ಲಿ ಯಾವಾಗಲೂ ಇರ್ತಿತ್ತು. ಕಿರ್ದಿ ಪುಸ್ತಕ ಅಂದರೆ ನಿಮಗೆಲ್ಲ ಗೊತ್ತು, ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವಂತಹ ಪುಸ್ತಕಗಳಾಗಿತ್ತು. ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಒಂದು ದಿನ ಹೋಗಿರ್ತಾರೆ. ಖಜಾನೆಗೆ ಇನ್ನೇನು ಹಣ ಕಟ್ಟಿ ತಮ್ಮ ಸ್ನೇಹಿತರನ್ನು ಭೇಟಿಯಾಗಿ ಸಂಜೆ 6 ಗಂಟೆಯಾಗಿ ಹೋಗಿತ್ತು. ಹೇಗಾದರೂ ಮಾಡಿ ನಾನು ಊರು ಮುಟ್ಟಬೇಕು ಅನ್ನೋದು ಅವ್ರ ಯೋಚನೆ ಇತ್ತು. ಅವ್ರು ಬರಬೇಕಾದ್ರೆ ಮೊದಲಿಂಗನ ಕಣಿವೆ ಅಂತ ಒಂದು ಕಣಿವೆ, ತುಂಬ ಕಾಡು ದಾರಿ. ಅದು ಬೆಳದಿಂಗಳ ದಿನ ಮನೆಗೆ ಬೇಗ ಮುಟ್ಟಬೇಕು ನಾನು ಅಂತ ದೊಡ್ಡ ದೊಡ್ಡ ಹೆಜ್ಜೆ ಹಾಕ್ತಾ ಬರ್ತಿದ್ದಾರೆ. ಅವ್ರು ಬರಬೇಕಾದ್ರೆ ಆ ರಸ್ತೆಯಲ್ಲಿ ಒಂದು ಗುಹೆ ಇರುತ್ತೆ. ಹುಲಿ ಒಂದಲ್ಲಿ ಮಲಗಿರುತ್ತೆ. ಮಲಗಿದಾಗ ಆಗ ತಾನೇ ಹಸಿವಾಗಿದೆ ಅಂತ ನಿದ್ದೆ ಮಾಡಿ ಹೇಳಬೇಕು. ಆಕಳಿಸ್ತಾ ಹೇಳುತ್ತಿದೆ. ಗಂಧದ ವಾಸನೆ ಬರ್ತಾ ಇದೆ. ಆ ಹುಲಿಗೆ ಶಾನುಭೋಗರ ತಿಲಕದಲ್ಲಿರುವಂತಹ ಗಂಧದ ಸುವಾಸನೆ ಬಂದು ಇನ್ನೇನು ನನಗೆ ಆಹಾರ ಸಿಕ್ಕಿತ್ತು ಅಂತ ಹುಲಿಗೆ ಪರಮಾನಂದ ಆಯಿತು. ಆನಂದಕ್ಕೆ ಕೊರತೆನೇ ಇರಲಿಲ್ಲ. ಆದರೆ ಹೊರಗೆ ಬಂದು ನೋಡುತ್ತೆ. ತನ್ನ ಗುಹೆಯಿಂದ ಬಂದು ಒಂದು ಏನೋ ಸಣ್ಣ ಸನ್ನೆಯಿಂದ ನೋಡುತ್ತೆ. ಶಾನುಭೋಗರು ಅಲ್ಲಿ ಹುಲಿಗೆ ಅಭಿಮುಖವಾಗಿ ಹೋಗ್ತಾ ಇರ್ತಾರೆ. ಅಭಿಮುಖ ಅಂದರೆ ಶಾನುಭೋಗರು ಮುಂದೆ ಹೋಗ್ತಾ ಇರ್ತಾರೆ, ಹುಲಿಗೆ ಅವರ ಬೆನ್ನು ಕಾಣಿಸ್ತಾ ಇದೆ. ಶಾನುಭೋಗರನ್ನು ಹೇಗಾದರೂ ಮಾಡಿ ತಿನ್ನಬೇಕು ಅಂತ ಯೋಚನೆ ಮಾಡ್ತು. ಸ್ನೇಹಿತರೆ, ಭರತಖಂಡದ ಹುಲಿಗಳು ಮೊದಲೇ ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ ಬೆನ್ನು ತಿರುಗಿಸುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಅಂತ ಅಂದ್ಕೊಂಡಿರೋ ಹುಲಿ ಆ ಪುಣ್ಯಕೋಟಿಯ ಹುಲಿಯ ಮೊಮ್ಮಗ ಆಗಿತ್ತು. ಆದ್ದರಿಂದ ಏನಾದರೂ ಮಾಡಿ ಶಾನುಭೋಗರನ್ನು ಮುಂದೆ ಹೋಗಿ ನಾನು ಕೊಲ್ಲಬೇಕು ಅಂತ ಯೋಚನೆ ಮಾಡುತ್ತೆ. ಶಾನುಭೋಗರಿಗೆ ಗೊತ್ತಾಯಿತು, ಪಂಚೇಂದ್ರಿಯಗಳ ಅರಿವಿತ್ತು ಅವರಿಗೆ. ಈ ಒಂದು ಕಾಡಿನಲ್ಲಿ ಹುಲಿ ಇದೆ ಅಂತ ತಮ್ಮ ಇಂದ್ರಿಯಕ್ಕೆ ಗೊತ್ತಾಯಿತು. ಶಾನುಭೋಗರು ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದನ್ನು ಅರಿತುಕೊಂಡ್ರು. ಆದ್ದರಿಂದ ಹುಲಿ ಇನ್ನೇನು ಹತ್ತಿರ ಬರಬೇಕು, ಇವರು ಮುಂದೆ ಮುಂದೆ ಹಾಗೆ ಹೆಜ್ಜೆ ಹಾಕ್ತಾ ಇರಬೇಕು. ಹುಲಿಗೆ ಶಾನುಭೋಗರ ಬೆನ್ನು ಬಿಟ್ಟರೆ ಅವ್ರ ಮುಖದ ದರ್ಶನನೇ ಆಗ್ತಾ ಇಲ್ಲ. ಹುಲಿ ಕತ್ತೆತ್ತು ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನಿಗೆ ತಿರುಗಿಸ್ತಾ ನಡೀತಾನೆ ಇರ್ತಾರೆ. ಶಾನುಭೋಗರು ಈ ವಿಷಯದಲ್ಲಿ ಮೆಚ್ಚುಗೆ ಆಯಿತು. ಎದುರಾಳಿ ಸಿಕ್ಕಿದಾನೆಂದು ಮೆಚ್ಚುಗೆ. ಆದರೆ ತಿಂದರೆ ಏನು ತಿನ್ನಬೇಕು, ಅದು ನನ್ನನ್ನು ಕೊಲ್ಲೋದಿಲ್ಲ, ಕಾರಣ ನಾನು ಬೆನ್ನು ತೋರಿಸಿ ಹೊರಟಿದ್ದೀನಿ ಅಂತ ಅವರಿಗೆ ಅರಿವಾಯಿತೋ ಏನೋ ಹೋಗ್ತಾ ಇದ್ದಾರೆ. ಹುಲಿ ತನ್ನ ಮನಸ್ಸಿನಲ್ಲಿ ಗೊಂದಲಕ್ಕೆ ಒಳಗಾಗಿದೆ. ನಮ್ಮ ಅಜ್ಜನ ಹಾಗೆ ನಾನು ಕೂಡ ಧರ್ಮವನ್ನು ಪಾಲಿಸಬೇಕು. ಶಾನುಭೋಗರನ್ನು ಹಿಂದಿನಿಂದ ಹೋಗಿ ನಾನು ತಿನ್ಬೋದು, ಅದೇನಿದು ಇಲ್ಲ. ಆದರೆ ನಾನು ತಿನ್ನೋದ್ರಲ್ಲಿ ಅರ್ಥ ಇಲ್ಲ. ನಾನು ಕೂಡ ನಮ್ಮ ಧರ್ಮದ ಪರವಾಗಿಯೇ ಇರಬೇಕು ಅಂತ ಶಾನುಭೋಗರು ಕಂಡ ಹುಲಿಯು ಅಂದುಕೊಳ್ತಾ ಹಾಗೆ ಮುಂದೆ ಮುಂದೆ ಶಾನುಭೋಗರು ಹೋಗ್ತಾ ಇದ್ದರೆ ಹಿಂದೆ ಹಿಂದೆ ಈ ಹುಲಿಯು ಕೂಡ ಹೋಗ್ತಾ ಇದೆ. ಮುಖದ ದರ್ಶನನೇ ಇಲ್ಲ. ಈ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿರ್ದಿ ಪುಸ್ತಕದ ಯೋಚನೆ ಆಯಿತು. ಶಾನುಭೋಗರಿಗೆ ಹುಲಿ ಇನ್ನೇನು ನನಗೆ ಪಂಜದಿಂದ ಹೊಡೆದ್ರೆ ಒಂದೇಟು ಉಳಿಯೋದೇ ಇಲ್ಲ, ನಾನು ಸಾಯಬಾರ್ದು, ಬೇಕಾದರೆ ನಾನು ಮಾಡಿಯೇ ಮಡಿಬೇಕು ಅಂತ ನಿಶ್ಚಯ ಮಾಡ್ತಾರೆ. ಆದರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ.
ಕೀರ್ತಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರವಾಗಿತ್ತು. ಆ ಲೆಕ್ಕಪತ್ರದ ಪುಸ್ತಕ ಅದನ್ನು ಉಪಯೋಗಿಸಬೇಕು, ಆದರೆ ಅದು ಹುಲಿ ಮೇಲೆ ಫಲಿಸಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಯಾಕೆ ಅಂದರೆ, ಹೇಗಾದರೂ ಮಾಡಿ ನಾನು ಆ ಕೀರ್ತಿ ಪುಸ್ತಕ ಅದ್ರ ಮೇಲೆ ಒಗಿಬೇಕು, ನನ್ನ ಹಿಂದೆ ಬರೋದು ಸ್ವಲ್ಪ ತಡ ಆಗ್ಬೋದು, ಅಷ್ಟರಲ್ಲಿ ನಾನು ಮರ ಏರಿ ಕುಳಿತುಕೊಂಡು ಬಿಡಬೇಕು. ಇನ್ನು ಚಿರತೆ ಮರ ಇರುತ್ತೆ, ಹುಲಿ ಮರ ಇರೋದಿಲ್ಲ ಅನ್ನೋದು ಶಾನುಭೋಗರಿಗೆ ಗೊತ್ತಿತ್ತು. ಏನು ಮಾಡಬೇಕು ಅಂತ ಒಂದು ಹುಚ್ಚಾಸೆಯಿಂದ ಒಂದು ಪ್ರಯತ್ನವನ್ನು ಮಾಡೇ ಬಿಡ್ತಾರೆ. ಏನಾದರೂ ಆಗಲಿ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಯೋಚನೆ ಮಾಡಿ, ಇತ್ತ ಹುಲಿಗೂ ವಿಪರೀತ ಆಯಾಸ ಆಗಿತ್ತು. ಕೀರ್ತಿ ಪುಸ್ತಕ ಅದರ ಮುಖಕ್ಕೆ ಬಂದು ನೇರವಾಗಿ ಬಡಿಯುತ್ತೆ. ಪೆಟ್ಟೇನಾಗೋದಿಲ್ಲ. ಆಶ್ಚರ್ಯವಾಯಿತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಅದಕ್ಕೆ ಪರಿಸ್ಥಿತಿ ಅರಿವಾಗಲಿಲ್ಲ. ಅರೆ ನಿಮಿಷ ನಿಂತಲ್ಲೇ ನಿಂತು ಬಿಡ್ತು. ಆ ನಿಮಿಷದಲ್ಲೇ ಶಾನುಭೋಗರು, ದೇವರೇ ಮರ ಹತ್ತುವಷ್ಟು ನನಗೆ ಅವಕಾಶ ಕೊಡುವಂತ ಮರ ಹತ್ತಿ ಇನ್ನೇನು ಕುಳಿತುಕೊಳ್ಬೇಕು. ಅವರು ಇನ್ನೇನು ಮರದ ಹತ್ತಿರ ಹೋಗುವಷ್ಟರಲ್ಲಿ ನೆಲದಲ್ಲಿ ಒಂದು ಕಲ್ಲು ಎಡವಿ ಶಾನುಭೋಗರು ಬಿದ್ದು ಬಿಡ್ತಾರೆ. ಮೊದಲೇ ದಣಿವಾಗಿತ್ತು. ಬಿದ್ದ ಪೆಟ್ಟಿಗೆ ಶಾನುಭೋಗರ ಪ್ರಜ್ಞೆ ಎಲ್ಲ ತಪ್ಪಿ ಹೋಯಿತು. ಬೇಹುಷಾಗಿ ಬಿದ್ದುಬಿಟ್ರು. ಕೆಲವು ನಿಮಿಷಗಳ ನಂತರ ಮೂರ್ಛೆ ಹೋಯಿತು. ಅವರಲ್ಲಿ ಯಾವುದೇ ಇಂದ್ರಿಯವೂ ಕೂಡ ಚುರುಕಾಗಿರಲಿಲ್ಲ. ಮನಸ್ಸು ಅಸ್ಪಷ್ಟವಾಗಿ ಸ್ಥಿತಿಯಲ್ಲಿತ್ತು. ಕಣ್ಣೆಲ್ಲ ಮಂಜಾಗಿತ್ತು. ಬಿದ್ದುಬಿಟ್ಟಿದ್ರು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟೇ ನೆನಪು ಅವರಿಗೆ. ಮುಗೀತು. ಇತ್ತ ಚಿಕ್ಕನಾಯಕನಹಳ್ಳಿ ಅಂದರೆ ಅದೇ ದಾರಿಯಲ್ಲಿ ಈ ತೆಂಗಿನಕಾಯಿ ತುಂಬಿಕೊಂಡು ರೈತರು ಬರ್ತಾ ಇರ್ತಾರೆ. ರೈತರು ತಮ್ಮ ಗಾಡಿಯಲ್ಲಿ, ಎತ್ತಿನ ಬಂಡಿಯಲ್ಲಿ ಬರ್ತಾ ಇರ್ತಾರೆ. ಶಾನುಭೋಗರು ಬಿದ್ದ ಸ್ಥಳದಲ್ಲಿ ಕಾಲು ಹರಿದಾರಿ ಎನ್ನುವಾಗ ಎತ್ತುಗಳು ಒಂದು ಅರಿವು ಅವರಿಗೆ ಗೊತ್ತಾಯಿತು. ಯಾಕೋ ಎತ್ತುಗಳು ನಿಂತು ಬಿಡ್ತವೆ. ಈ ರೈತರಿಗೆ ಗೊತ್ತಾಯಿತು, ಯಾಕೋ ನಮ್ಮ ಎತ್ತುಗಳು ನಿಂತವೆ ಅಂದರೆ ಇಲ್ಲಿ ಯಾವುದೋ ಒಂದು ವ್ಯಾಘ್ರ ಇರ್ಬೋದು, ಹುಲಿ ಏನಾದರೂ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಎತ್ತುಗಳು ನಿಂತುಬಿಟ್ಟಿದ್ದಾವೆ. ಅದೇ ರೀತಿ ಹುಲಿ ಗರ್ಜನೆ ಕೂಡ ಈ ರೈತರಿಗೆ ಕೇಳಿಸ್ತು. ಹುಲಿ ಮಾತಾಡೋದು ಕೇಳಿಸ್ತು. ಆ ರೈತರು ಗಂಟೆಗಳ ಶಬ್ದಗಳನ್ನು ಮಾಡ್ತಾರೆ. ಈ ದೀಪಗಳನ್ನು ಹಚ್ಚಿ, ಅದಕ್ಕೆ ಬೆಂಕಿಗಳನ್ನು ಹಚ್ಚಿ, ಕಟ್ಟಿಗೆಗಳನ್ನು ಬೆಂಕಿಗೆ ಸುತ್ತಿ ಪಲಾಯನ ಮಾಡಬೇಕು, ಹುಲಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಗಾಡಿ ಬಳಿಯಲ್ಲೇ ನಿಂತು ನೋಡ್ತಾರೆ. ಮತ್ತೆ ಗರ್ಜನೆ ಕೇಳಲಿಲ್ಲ. ತಮ್ಮ ಕೋವಿನಿಂದ ಎಲ್ಲ ತೋಟಗಳನ್ನು, ಅಂದರೆ ಈ ಪಿಸ್ತೂಲುಗಳು ಅಂಥವು ಏನಾದರೂ ಇದ್ದರೆ ಅವು ಹಾರಿಸ್ಬಿಡ್ತಾರೆ. ಆ ಒಂದು ಶಬ್ದಕ್ಕೆ ಹುಲಿ ಯಾವುದಾದ್ರೂ ಪ್ರಾಣಿಗಳಿದ್ರೆ ಓಡಿ ಹೋಗ್ತವೆ. ನಂತರ ಈ ಶಾನುಭೋಗರು ಬಿದ್ದಿದ್ರು ಮರದ ಹತ್ರ. ಈ ಮರದ ಹತ್ರ ಬಿದ್ದಂತಹ ಶಾನುಭೋಗರನ್ನು ಈ ರೈತರು ಕಾಣ್ತಾರೆ. ಕಂಡು ಶಾನುಭೋಗರ ಮುಖಕ್ಕೆ ನೀರನ್ನು ಹಿಂಗೆ ಚಿಮುಕಿಸ್ತಾರೆ. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು. ಬೇಗ ಚೇತರಿಸಿಕೊಂಡು ಕುಳಿತು ಬಿಡ್ತಾರೆ. ಸಂಗತಿಗಳನ್ನೆಲ್ಲ ನೆನಪಿಸಿ ತಂದುಕೊಂಡ್ರು. ಮೈ ಕೈಗೆ ಸ್ವಲ್ಪ ಆ ರೈತರು ಕೈಕಾಲನ್ನು ತಿಕ್ಕಿ ಎಬ್ಬಿಸಿ ಹುಲಿಯ ಭಯವೇನೋ ಕಳೀತು. ಕೀರ್ತಿ ಪುಸ್ತಕವು ಮತ್ತೆ ಪಡೆದುಕೊಂಡು ಭದ್ರ ಮಾಡಿಕೊಂಡು ಕುಳಿತುಕೊಂಡ್ರು. ಒಂದು ಕಡೆ ಶಾನುಭೋಗರಿಗೆ ಯೋಚನೆ ಆಯಿತು, ನಾನು ಹೇಗೆ ಉಳಿದೆ ಅಂತ ಯೋಚನೆ ಆಯಿತು. ನಾನು ಸಾಯ್ಲಿಲ್ವಾ, ನಾನು ಆ ಹುಲಿಯ ಆಹಾರ ಆಗಲಿಲ್ವಾ ಅಂತ ಯೋಚನೆ ಮಾಡ್ತಾರೆ. ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲ ಯಾಕೆ ಅಂತ ಯೋಚನೆಯೂ ಕೂಡ ಬಂತವರಿಗೆ. ಗಾಡಿಯವರನ್ನು ಕೇಳಿದ್ರು, ನಾನು ಮುಖ ಮೇಲಾಗಿ ಬಿದ್ದಿದ್ನೇ ಅಂತ ಕೇಳ್ತಾರೆ. ಅಂದರೆ ನಾನು ಬೀಳುವಾಗ ನನ್ನ ಮುಖ ಮೇಲಾಗಿತ್ತು ಅಥವಾ ನೆಲಕ್ಕಾಗಿತ್ತು ಅಂದಾಗ, ಇಲ್ಲ ನೀವು ಬಿದ್ದಾಗ ನಿಮ್ಮ ಬೆನ್ನು ಮೇಲಾಗಿತ್ತು, ನಿಮ್ಮ ಮುಖ ಕೆಳಗಾಗಿತ್ತು ಅಂತ ಅಂದಾಗ ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂದಾಯಿತು. ಕೊನೆಗೂ ತನ್ನ ಪ್ರಾಣಿ ಈ ಹುಲಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಉದಾರ ಹೃದಯವಾದ ಶಾನುಭೋಗರ ಬಾಯಿಂದ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು ಅಂತ ಹೇಳ್ತಾರೆ. ಭಲೆ ಎಂಬ ಮೆಚ್ಚುಗೆಯನ್ನು ನೀಡ್ತಾರೆ. ಈ ಶಾನುಭೋಗರಿಗೆ ಹುಚ್ಚಿಡಿಯುತ್ತೋ ಎನ್ನುವಂತೆ ನೋಡಿದಾಗ ಗಾಡಿಯವರು ಅಂದಿನ ಕಥೆಯೆಲ್ಲ ನೆನಪಿಸಿಕೊಂಡು ಆ ಗಾಡಿಯವರಿಗೆ ಹೇಳ್ತಾರೆ. ಮನೆಗೆ ಹೋಗಿ ಊಟವನ್ನು ಮಾಡಿ ಹುಲಿ ಈಗ ಎಷ್ಟು ಹಸಿದಿರ್ಬೋದು ಅಂತ ಯೋಚನೆಯನ್ನು ಮಾಡ್ತಾರೆ. ಈ ವ್ಯಾಘ್ರಗೀತೆ ಗದ್ಯವನ್ನು ಕೇಳಿದಾಗ ಒಂದು ಯೋಚನೆ ಬರುತ್ತೆ. ಶಾನುಭೋಗರನ್ನು ಆ ಹುಲಿ ಬೆನ್ನು ತನ್ನ ಕಡೆ ತಿರುಗಿಸಿದ್ರೂ ಕೂಡ ತಾನು ತಿನ್ನಲಿಲ್ಲ. ತನ್ನ ಕುಲಧರ್ಮವನ್ನು ಪಾಲಿಸೇ ಬಿಡ್ತು. ಕಾರಣ ಅದು ಪುಣ್ಯಕೋಟಿಯ ಮೊಮ್ಮಗನಾಗಿತ್ತು. ಒಂದು ರೀತಿ ತನ್ನ ಕುಲಧರ್ಮವನ್ನು, ತನ್ನ ವಂಶದ ಒಂದು ಗೌರವವನ್ನು ಯಾವುದಕ್ಕೂ ಧಕ್ಕೆ ಬರದಂತೆ ನೋಡಿಕೊಳ್ಳುತ್ತು. ಒಂದು ವೇಳೆ ಶಾನುಭೋಗರನ್ನು ಅದು ಬೆನ್ನು ತೋರಿಸಿದಾಗಲೂ ತಿಂದಿದ್ದೆ, ಆದರೆ
ತನ್ನ ಧರ್ಮ ಹೋಗ್ತಿತ್ತು, ತನ್ನ ಗೌರವ ಹೋಗ್ತಿತ್ತು, ಒಂದು ಸ್ವಾಭಿಮಾನವನ್ನು ಕಳೆದುಕೊಳ್ತಿತ್ತು ಅನ್ನೋದು ಆ ಹುಲಿಗೂ ಗೊತ್ತಿತ್ತು. ಹಾಗೂ ಹಿಂಸ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನು ತಾವು ಪಾಲಿಸ್ತವೆ ಅನ್ನೋದು ಈ ವ್ಯಾಘ್ರಗೀತೆಯಲ್ಲಿ ತುಂಬ ಸುಂದರವಾಗಿ ಮೂರ್ತಿರಾವ್ ಅವರು ಬರೆದಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಕಥೆಯ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.